Hi students, welcome to my English class. Today's class on children written by Khalil Gibran. Pre-reading activity. ಇಲ್ಲಿ 3 ಕ್ವಶನ್ಸ್ಗಳದಾವ್ರಿ ನೋಡ್ಕೊಂಡು ಮುಂದೆ ಹೋಗೋಣ್ರಿ. ವಾಟ್ ಯುವರ್ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಆಫ್ ಯು. ನಿಮ್ಮ ತಂದೆ ತಾಯಿ ನಿಮ್ಮಕ್ಕೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರಲ್ಲ ಅದನ್ನ ಬಗ್ಗೆ ಕೇಳತ್ತಾರೆ ರೀ. ಇನ್ನು ಸೆಕೆಂಡ್ ಕ್ವಶನು, ವಾಟ್ ಯು ಎಕ್ಸ್ಪೆಕ್ಟ್ ಆಫ್ ಯುವರ್ ಪೇರೆಂಟ್ಸ್. ನೀವು ನಿಮ್ಮ ತಂದೆ ತಾಯಿಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಿ. ನಮ್ಮ ತಂದೆ ತಾಯಿ ನಾವು ಹೇಳ್ದಂಗೆ ಕೇಳ್ತಾರ, ನಾವು ಹೇಳಿದ್ದನ್ನೆಲ್ಲ ಕೊಡಿಸ್ತಾರ ಅಂತ ತಿಳ್ಕೊಂಡಿರ್ತೀರಿ. ಇನ್ನು ಥರ್ಡ್ ಕ್ವಶನು, ಹ್ಯಾವ್ ಯು ಎವರ್ ಫೆಲ್ಟ್ ಯುವರ್ ಪೇರೆಂಟ್ಸ್ ಆರ್ ಟು ಪಾಸಿಟಿವ್ ಡಿಮ್ಯಾಂಡಿಂಗ್ ವೈ. ಹ್ಯಾವ್ ಯು ಎವರ್ ಫೆಲ್ಟ್ ಆಫ್ ಯುವರ್ ಪೇರೆಂಟ್ಸ್ ಟು ಪಾಸಿಟಿವ್ ಅಂತಂದ್ರೆ ಅವ್ರು ಹೇಳ್ದಾಗೆ ನೀವು ಕೇಳಬೇಕು ಅನ್ನೋಂಥ ವಿಷಯಗಳನ್ನ ಪೇರೆಂಟ್ಸ್ ಇಲ್ಲಿ ತಿಳ್ಕೊಂಡಿರ್ತಾರೆ. ಡಿಮ್ಯಾಂಡ್ ಮಾಡಿರ್ತಾರೆ, ನಾವು ಹೇಳಿದಾಗ ನಮ್ಮ ಮಕ್ಕಳು ಕೇಳ್ತಾವೆ. ಇಲ್ಲಿ ಯಾಕೆ ಅವ್ರು ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರಪ್ಪ ಅಂತಂದರೆ ಮಕ್ಕಳು ಸರಿಯಾದ ದಾರಿಯಲ್ಲಿ ನಡೀಲಿ, ಓದಲಿ ಅಂತ ಹೇಳಿ ನಾವು ಹೇಳಿದಾಗ ಕೇಳಿ ಅಂತ ಅವರು. ಈಗ ಆರ್ಟ್ಸ್ ಅಂದ್ರೆ ಆರ್ಟ್ಸ್ ತೊಗೊಂಡ್ರೆ ಆರ್ಟ್ಸ್ ತೊಗೋಬೇಕು, ಸೈನ್ಸ್ ತೊಗೊಂಡ್ರೆ ಸೈನ್ಸ್ ತೊಗೋಬೇಕು. ಈ ರೀತಿ ಅವ್ರು ಏನು ಹೇಳಿರ್ತಾರೆ, ತಾವು ಹೇಳಿದ್ದನ್ನು ಕೇಳಿ ಮಕ್ಕಳು ಅಂತ ತಿಳ್ಕೊಂಡಿರ್ತಾರೆ. ಇಲ್ಲಿ ನೆಕ್ಸ್ಟ್ ಪೋಯಮ್ ಸ್ಟಾರ್ಟ್ ಮಾಡೋಣ ರೀ. ಆ್ಯಂಡ್ ಎ ವುಮೆನ್ ಹೂ ಹೆಲ್ಡ್ ಎ ಬೇಬ್ ಅಗೇನೆಸ್ಟ್ ಹರ್ ಬಾಸಮ್ ಸೆಡ್ ಸ್ಪೀಕ್ ಟು ಆಫ್ ಚಿಲ್ಡ್ರನ್. ಇಲ್ಲೊಬ್ರು ಪ್ರವಾದಿ ಇರ್ತಾರೆ, ಒಬ್ಬಕ್ಕೆ ಹೆಣ್ಮಗಳು ಬರ್ತಾರೆ ನೋಡ್ರಿ. ವುಮೆನ್ ಹೂ ಹೆಲ್ಡ್ ಎ ಬೇಬ್, ಕೈಯಲ್ಲಿ ಮಗುವನ್ನು ಎತ್ಕೊಂಡು ಅಗೇನೆಸ್ಟ್ ಹರ್ ಬಾಸಮ್, ಎದೆಗೆ ಅಪ್ಕೊಂಡು ಆ ಮಗುವನ್ನು ಎತ್ಕೊಂಡಿರ್ತಾಳೆ. ಸ್ಪೀಕ್ ಟು ಅಸ್ ಆಫ್ ಚಿಲ್ಡ್ರನ್, ಈ ಮಕ್ಕಳ ಬಗ್ಗೆ ನೀವೇನು ಹೇಳ್ತೀರಾ ಹೇಳ್ರಿ ಅಂತ ಆ ಪ್ರವಾದಿನ ಕೇಳ್ತಾರೆ. ಆ್ಯಂಡ್ ಹೀ ಸೆಟ್, ಆ ಪ್ರವಾದಿಗಳು ಹೇಳ್ತಾರೆ ನೋಡ್ರಿ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ಈ ಮಕ್ಕಳು ನಿಮ್ಮ ಮಕ್ಕಳು ಅಲ್ಲ. ಹಾಗಿದ್ರೆ ಈ ಮಕ್ಕಳು ನಿಮ್ಮ ಮಕ್ಕಳು ಆಗಿಲ್ಲ ಅಂತಂದರೆ ಮತ್ತು ಯಾರ ಮಕ್ಕಳು? ಮುಂದೆ ಕಂಟಿನ್ಯೂ ಮಾಡೋಣ ನೋಡ್ರಿ ಏನು ಹೇಳ್ತಾರೆ. ದೇ ಆರ್ ದ, ಲೈನ್ ಬೈ ಲೈನ್ ಅರ್ಥ ಮಾಡ್ಕೊಡ್ರಿ. ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ದೇ ಆರ್ ಸನ್ಸ್ ಆ್ಯಂಡ್ ಡಾಟರ್ಸ್, ಮಗ ಮತ್ತು ಮಗಳು, ಆಫ್ ದ ಲೈಫ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್, ಅವು ಜೀವ ಚೈತನ್ಯದ ಮಕ್ಕಳು. ಅವು ನಿಮ್ಮ ಮಕ್ಕಳಲ್ಲ, ಜೀವ ಚೈತನ್ಯದ ಮಕ್ಕಳು. ಹಂಗಂದರೆ ಇದು ದೇವರ ಮಕ್ಕಳು ಅಂತ ಹೇಳ್ತಾನೆ. ದೇ ಕಮ್ ಟು ಥ್ರೋ ಯು ಬಟ್ ನಾಟ್ ಫ್ರಮ್ ಯು. ದೇ ಕಮ್ ಥ್ರೋ ಯು, ಅವು ನಿಮ್ಮಿಂದನೇ ಬಂದ ಮಕ್ಕಳಾಗಿರ್ಬೋದು, ಬಟ್ ನಾಟ್ ಫ್ರಮ್ ಯು, ಅವ್ರು ನಿಮಗಾಗಿ ಅಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ದೌ ದೇ ಆರ್ ವಿತ್ ಯು, ಅವ್ರು ಯಾವಾಗಲೂ ನಿಮ್ಮ ಜೊತೆಗೇ ಇರ್ಬೋದು. ಯು ಅಂದರೆ ಇಲ್ಲಿ ಪೇರೆಂಟ್ಸ್ ಯಾವಾಗಲೂ ನಿಮ್ಮ ಜೊತೆಗೇ ಇರ್ತಾರೆ. ಎಟ್ ದೇ ಬಿಲಾಂಗ್ ನಾಟ್ ಟು ಯು, ಅವರು ದೇ ಬಿಲಾಂಗ್ ನಾಟ್ ಟು ಯು ಅಂತಂದರೆ ಅವರು ನಿಮ್ಗೆ ಸೇರಿದವರಲ್ಲ. ಯು ಮೇ ಗಿವ್ ದೆಮ್ ಯುವರ್ ಲವ್, ನೀವು ಬಹಳಷ್ಟು ಅವರನ್ನು ಪ್ರೀತಿಸಬಹುದು, ಬಟ್ ನಾಟ್ ಯುವರ್ ಥಾಟ್ಸ್, ಅವ್ರ ವಿಚಾರಗಳನ್ನು ನಿಮಗೆ ಪ್ರೀತಿಸೋಕೆ ಆಗಂಗಿಲ್ಲ. ಫಾರ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್, ಮಕ್ಕಳಿಗೆ ತಮಗೆ ಓನ್ ಥಾಟ್ಸ್ಗಳದಾವೆ, ತಮ್ಮದೇ ಆದ ವಿಚಾರಗಳದಾವ್ರಿ. ಯು ಮೇ ಹೌಸ್ ದೇರ್ ಬಾಡೀಸ್, ಆ ದೇಹಕ್ಕೆ ನೀವು ಆ ಬಾಡಿ ಆ ಮನೆ ಆಗಿರ್ಬೋದು, ಬಟ್ ನಾಟ್ ದೇರ್ ಸೋಲ್ಸ್, ಆ ಮಕ್ಕಳ ಆತ್ಮಕ್ಕೆ ನೀವೇನಾಗಿಲ್ಲ. ಯು ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್, ಅವ್ರ ಆತ್ಮಕ್ಕಲ್ಲ, ಅವ್ರ ದೇಹಕ್ಕೆ ಮಾತ್ರ ನೀವೇನಾಗಿರ್ಬೋದು ಜವಾಬ್ದಾರಿತ ಆಗಿರ್ಬೋದು, ಬಟ್ ಅವ್ರ ಆತ್ಮಗಳಿಗಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್, ಫಾರ್ ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ ವಿಚ್ ಯು ಕೆನಾಟ್ ವಿಸಿಟ್ ನಾಟ್ ಇವನ್ ಇನ್ ಯುವರ್ ಡ್ರೀಮ್ಸ್. ಫಾರ್ ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ, ನಾಳೆ ದಿನದ ಬಗ್ಗೆ ಮಕ್ಕಳು ಬಹಳಷ್ಟು ಕನಸುಗಳನ್ನು ಕಾಣ್ತಾ ಇರ್ತಾರೆ. ವಿಚ್ ಯು ಕೆನಾಟ್ ವಿಸಿಟ್, ನೀವು ನೀವು ಯಾವತ್ತೂ ಅವ್ರ ಕನಸನ್ನು ನೀವು ನೋಡಲಿಕ್ಕೆ ಆಗಲ್ಲ. ಯು ಮೇ ಸ್ಟ್ರೈವ್ ಟು ಬಿ ಲೈಕ್, ಹಂಬಲಿಸ್ತಿರ್ತಾವೆ ಮಕ್ಕಳು. ಟು ಬಿ ಎ ಲೈಕ್, ಅವರು ಮಕ್ಕಳು ತಾವು ತಮ್ಮಂತೆ ಇರಲು ಏನು ಮಾಡ್ತಿರ್ತಾರೆ, ಬಹಳಷ್ಟು ಹಂಬಲಿಸ್ತಾ ಇರ್ತಾರೆ. ಬಟ್ ಸೀಕ್ ನಾಟ್ ಟು ಮೇಕ್ ದೆಮ್ ಲೈಕ್ ಯು, ನೀವು ಹೇಳ್ತಾರೆ ಅವರು ಕೇಳಕ್ಕೆ ಆಗಲ್ಲ. ಫಾರ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್, ಯಾಕೆ ನೀವು ಹೇಳಿದಾಗ ಅವ್ರಿಗೆ ಕೇಳೋಕ್ಕಾಗಲ್ಲ ಅಂತಂದರೆ, ಫಾರ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್, ಜೀವನ ಯಾವತ್ತೂ ಹಿಮ್ಮುಖವಾಗಿ ಹಿಂದೆ ಇದ್ದ ನಡೆಯಂಗಿಲ್ಲ. ನಾರ್ ಟ್ಯಾರೀಸ್ ವಿತ್ ಯೆಸ್ಟರ್ಡೇ, ಇಲ್ಲೇ ಇರೋಕೆ ಅವ್ರು ಇಷ್ಟಪಡೋಂಗಿಲ್ಲ, ಬಹಳಷ್ಟು ಮುಂದುವರಿಯೋಕೆ ಪ್ರಯತ್ನ ಪಡ್ತಿರ್ತಾರೆ. ಯು ಆರ್ ದ ಬೋಸ್, ನೀವು ಬಿಲ್ಲು ಅಂತ ಹೇಳ್ತೀವಿ. ಪ್ರತಿ ವರ್ಷ ಕ್ವಶನನ್ನು ಕೇಳೋಂಥ 1 ಮಾರ್ಕ್ಸಿನ ಕ್ವಶನ್ ಯಾವಪ್ಪ ಅಂತಂದರೆ, ಇಲ್ಲಿ 2 ಮಾರ್ಕ್ಸಿಗೆ ಒಂದು ಕ್ವಶನ್ನ ಕೇಳ್ತಾರೆ, ಬೋಸ್ ಯಾರು, ಆರೋ ಯಾರು ಅಂತ ಹೇಳಿ ಕರೆಕ್ಟಾಗಿ ಅರ್ಥ ಮಾಡಿಕೊಡ್ರಿ. ಯು ಆರ್ ದ ಬೋಸ್, ಯು ಅಂದರೆ ಯಾರಿಲ್ಲಿ ಪೇರೆಂಟ್ಸ್. ಯು ಆರ್ ದ ಬೋಸ್, ನೀವು ಬಿಲ್ಲುಗಳು. ಫ್ರಮ್ ವಿತ್ ಯುವರ್ ಚಿಲ್ಡ್ರನ್ ಆ್ಯಸ್ ಎ ಲಿವಿಂಗ್ ಆರೋಸ್, ನಿಮ್ಮ ಮಕ್ಕಳು
ಬಾಣಗಳಾಗಿರ್ತಾರೆ. ನೀವು ಬಿಲ್ ಆಗಿದ್ದರೆ ನಿಮ್ಮ ಮಕ್ಕಳು ಬಾಣಗಳಾಗಿರ್ತಾರೆ. ಆರ್ ಸೆಂಟ್ ಫೋರ್ತ್, ನೀವು ಯಾವ ರೀತಿ ಬಿಲ್ಗಳನ್ನು ಬಿಡ್ತೀರಿ ಆ ಬಾಣಗಳು ಭಾಳಷ್ಟು ಮುಂದೆ ಹೋಗ್ತಾ ಇರ್ತವೆ ಅಂತ ಹೇಳ್ತಾರೆ. ದ ಆರ್ಚರ್, ಆರ್ಚರ್ ಅಂದರೆ ಇಲ್ಲಿ ಬಿಲ್ಲುಗಾರ ಅಂತ ಕರಿತೀವಿ, ಗಾಡ್ ಅಂತ ಹೇಳಿ. ಸೀಸ್ ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ದ ಇನ್ಫೈನೈಟ್, ಬಿಲ್ಲುಗಾರ ದೇವ್ರು ಏನು ಮಾಡ್ತಾನೆ ರೀ, ನಿಮ್ಮನ್ನು ಬಹಳಷ್ಟು ಅನಂತ ದೂರದವರೆಗೂ ನೀವು ಮಾಡ್ತಾನೆ ರೀ, ಬಿಲ್ಲನ್ನು ಬಿಡ್ತಾನೆ. ಆ್ಯಂಡ್ ಹಿ ಬೆಂಡ್ಸ್ ಯು ವಿತ್ ಹೀಸ್ ಅ ಮೈಟ್ ದ್ಯಾಟ್ ಹೀಸ್ ಆರೋಸ್ ಮೇ ಗೋ ಸ್ವಿಫ್ಟ್ ಆ್ಯಂಡ್ ಫಾರ್, ನೀವು ಯಾವ ರೀತಿ ಬೆಂಡ್ ಆಗ್ತೀರಿ, ದೇವ್ರು ನೀವು ಎಷ್ಟು ಭಾಗಿಸ್ತಾನ ಅಷ್ಟು ಈಸ್ ಮೈಟ್ ದ್ಯಾಟ್ ಹೀಸ್ ಆರೋ ಮೇ ಗೋ ಸ್ವಿಫ್ಟ್ ಆ್ಯಂಡ್ ಫಾರ್, ಭಾಳಷ್ಟು ದೂರದವರೆಗೆ ಹೋಗ್ತದೆ. ಎಟ್ ಯುವರ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಗ್ಲ್ಯಾಡ್ನೆಸ್, ಗ್ಲ್ಯಾಡ್ನೆಸ್ ಅಂದರೆ ಹ್ಯಾಪಿ ಅಂತ ಕರಿತೀವಿ. ನೀವು ಎಷ್ಟು ಬೆಂಡ್ ಆಗ್ತೀರಿ ದೇವರು ಅಷ್ಟು ಭಾಳಷ್ಟು ಹ್ಯಾಪಿ ಆಗ್ತಾನೆ. ಫಾರ್ ಇವನ್ ಆ್ಯಸ್ ಹಿ ಲವ್ಸ್ ದ ಆರೋಸ್ ದ್ಯಾಟ್ ಫ್ಲೈಸ್, ಬಾಣಗಳು ಹಾರಿ ಹೋಗ್ತಾ ಇರ್ತವೆ ದೂರದಲ್ಲಿ. ಸೊ ಹಿ ಲವ್ಸ್ ಆಲ್ಸೋ ದ ಬೋ ದ್ಯಾಟ್ ಈಸ್ ದ ಸ್ಟೇಬಲ್, ಅವ ಯಾವಾಗ ನಿಮಗೆ ಭಾಗಿಸ್ತಾನೆ ಯಾವಾಗ ನೀವು ಸ್ಟೇಬಲ್ ಆಗಿ ಅಲ್ಲೇ ಇರ್ತಿರಲ್ಲ ಅವಾಗ ಏನಾಗ್ತದೆ, ಭಾಳಷ್ಟು ದೂರವಾಗಿ ನೀವು ಜೀವನ ಸರಿ ಆಗ್ತದೆ ಅಂತ ಹೇಳಿ ಇಲ್ಲಿಗೆ ಕ್ಲಾಸನ್ನು ಮುಗಿಸೋಣ್ರಿ.